ಬಾಗಲಕೋಟೆ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಕಡೆಗೂ ಆಗಿರುವಂಥದ್ದು. ಈ ಸದ್ಯಕ್ಕೆ ನನ್ನ ಜೊತೆ ಇರುವಂಥದ್ದು ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಉಮೇಶ್ ಮೇಟಿ ಅವರು ಇರುವಂಥದ್ದು. ಅವ್ರನ್ನೇ ಖುದ್ದು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಡೆಗೂ ಟಿಕೆಟ್ ಘೋಷಣೆ ಆಗಿರುವಂಥದ್ದು, ಫಸ್ಟ್ ರಿಯಾಕ್ಷನ್ ಏನು ತಮ್ಮದು? KPCC ಅವರಿಗೆ, ರಾಜ್ಯ ಅಧ್ಯಕ್ಷರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಎಲ್ಲ ಮಂತ್ರಿ ಮಂಡಳಿಗೆ ನಮಸ್ಕರಿಸುತ್ತಾ, ನಮ್ಮ ತಂದೆ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ನಮ್ಮ ಮನೆಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಆರಿಸಿ ಬರ್ತೀವಿ. ಸರ್, ಟಿಕೆಟ್ ತಮಗೆ ಸಿಗುತ್ತಂತೆ ನಮ್ಮ ಭರವಸೆ ಇತ್ತಾ? ಅಂದರೆ ನಿಮ್ಮ ಕುಟುಂಬದಲ್ಲೇ ಟಿಕೆಟ್ಗಾಗಿ ಪೈಪೋಟಿ ನಡೆದಿತ್ತು. ವರಿಷ್ಠರನ್ನು ಯಾವ ರೀತಿ ತಾವು ಮನವೊಲಿಸಿದ್ರಿ ಅಂತ? ನಮ್ಮ ಟಿಕೆಟ್ ಮನೆಯಲ್ಲಿ ಪೈಪೋಟಿ ಇಲ್ಲೇ ಇಲ್ಲ, ಎಲ್ಲರೂ ಒಕ್ಕಟ್ಟಾಗೇ ಇದ್ದೀವಿ. ಅಲ್ಲ, ಈಗ ಟಿಕೆಟ್ ಸಿಕ್ಕ ಮೇಲೆ ಒಗ್ಗಟ್ಟಾಗಿದ್ರಿ, ಅದಕ್ಕಿಂತ ಮುಂಚೆ ಇತ್ತಲ್ಲ ಸರ್? ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಎಲ್ಲ 4 ಜನ ಕೂಡ ಹೋಗಿದ್ದೀವಿ. ನಾವು ಒಂದೇ ಗಾಡಿಯಲ್ಲಿ 4 ಜನ ಕೂಡ CM ಅವ್ರ ಭೇಟಿ ಹಾಕಿ ಹೋಗಿದ್ದೀವಿ. KPCC ಅಧ್ಯಕ್ಷರಿಗೆ ಭೇಟಿ ಆಗಿದ್ದೀವಿ, ಉಪಮುಖ್ಯಮಂತ್ರಿ ಭೇಟಿ ಆಗಿದ್ದೀವಿ, ಎಲ್ಲ ಮಂತ್ರಿ ಮಂಡಳಿ ಭೇಟಿ ಆಗಿ ಬಂದಿವಿ. ಏನು ಸಮಸ್ಯೆ ಇಲ್ಲ. ಸರ್, ಈಗ ಟಿಕೆಟ್ ಸಿಕ್ಕಿರುವಂಥದ್ದು ಯಾವ ರೀತಿ ಪ್ರಚಾರ ಕೈಗೊಳ್ತೀರಿ ಮತ್ತು ಯಾವ ರೀತಿಯಾಗಿ ನಿಮ್ಮ ಪ್ಲ್ಯಾನ್ಸ್ಗಳಿದೆ ಅಂತ ಎಲೆಕ್ಷನಲ್ಲಿ? ನಮ್ಮ ತಂದೆ ಮಾಡಿರೋ ಕೆಲಸ ಕಾರ್ಯಗಳವರೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ, ಸರ್ಕಾರ ಆಮೇಲೆ ಗ್ಯಾರಂಟಿ ಯೋಜನೆಗಳಿವೆ, ಬಸ್ ಫ್ರೀ ಅದಾವೆ, ಮಹಿಳೆಯರಿಗೆ ಫ್ರೀ ಇದೆ. ಅವು ಎಲ್ಲ ಕಾರ್ಯಕ್ರಮ ಇಟ್ಕೊಂಡು ನಾವು ಹೋಗ್ತೇವೆ. ಈಗ BJP ಅವ್ರು ಹೇಳೋ ಪ್ರಕಾರ ಯಾವುದೇ ಆ ರೀತಿಯಾದಂಥ ಅನುಕಂಪ ಇಲ್ಲ, ಯಾವುದೇ ರೀತಿಯಾದಂಥ ಪೈಪೋಟಿ ಆ ಕಡೆಯಿಂದ ಇಲ್ಲ, ನಾವು ಸುಲಭವಾಗಿ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ BJP ಅವರು ಇರುವಂಥದ್ದು. ತಾವೇನು ಹೇಳ್ತೀರಿ ಸರ್ ಆ ಬಗ್ಗೆ? ಮತದಾರ ಕೇಳ್ರಿ, ಹೇಳ್ತಾರೆ ಅನುಕಂಪಾಲೆ ಇಲ್ಲ ಅಂದರೆ ನೀವು ಮಾತಾಡಿದ್ರೆ ನಮ್ಗೆ ಅಳುವು ಬರುತ್ತೆ. ನೀವು ಮಾತಾಡಿಸಿ ನಮ್ಗೆ ಅಳುವು ಬರುತ್ತೆ. ಇಷ್ಟೊತ್ತ ನೋಡಿದಿರಿ ನೀವು. ಅವ್ರನ್ನ ಇವತ್ತು ನೆನಪಾಪ ಹಾರಕ್ಕಾಗ್ತಾ ಇಲ್ಲ ನಮಗೆ. ಪ್ರತಿ ಕ್ಷಣ ಅವ್ರು ಇರ್ತಿದ್ರು ನಮ್ಮ ಜೊತೆ. ಅವ್ರು ಇಲ್ಲ ಅನ್ನೋ ನೋವಿದೆ ನಮಗೆ. ಅದನ್ನು ಮತದಾರ ನೋಡಿ ನೆನಪು ಹಾರಕತ್ತೀವಿ ಅಷ್ಟೇ ನಾವು. ಸರ್, ಈಗ ನಾಳೆ ಇದು ನಾಮಪತ್ರ ಸಲ್ಲಿಕೆ ಮಾಡ್ತೀರಿ. ಎಷ್ಟು ಗಂಟೆಗೆ ಮಾಡ್ತೀರಿ ಮತ್ತು ಯಾರ್ಯಾರು ಬರ್ತಾ ಇದ್ದಾರೆ ರಾಜ್ಯ ನಾಯಕರು? ಅದು ನೀವು ನಮ್ಮ ಹಿರಿಯರು ಹೇಳ್ತಾರೆ. ನಮ್ಮ ಹಿರಿಯರು ನಾಳೆ 11 ಗಂಟೆಗೆ ನಾಮಪತ್ರ ಸಲ್ಲಿಸ್ತೀವಿ. CM ಅವ್ರು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಸಚಿವರು ಬರ್ತಾರೆ, ಸತೀಶ್ ಜಾರಕಿಹೊಳಿ ಬರ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ತಾರೆ. ಎಲ್ಲರೂ ಕೂಡ ನಾಮಪತ್ರ ನಮ್ಮ ಜಿಲ್ಲೆಯ ಶಾಸಕರು, ಜಿಲ್ಲಾ ಮಾಜಿ ಶಾಸಕರು, ಎಲ್ಲ ಹಿರಿಯರಿದ್ದಾರೆ. ನಮ್ಮ BTD ಅಧ್ಯಕ್ಷರಿದ್ದಾರೆ. ಎಲ್ಲರೂ ಕೂಡ ಮಾಡ್ತಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಅವ್ರ ನೇತೃತ್ವದಲ್ಲಿ ಎಲ್ಲ ಕೂಡ ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತೀವಿ. ಮೆರವಣಿಗೆ ಏನಾದರೂ ಇದೆಯಾ ನಾಳೆ? ಮೆರವಣಿಗೆ ಇದೆ. ಎಲ್ಲಿಂದ ಇದೆ ಸರ್? ವಿದ್ಯಾಗಿರಿಯಿಂದ ಕಾಳೆ ಸರ್ಕಲ್ಲು, ಸರ್ಕಾರಿ ದವಾಖಾನೆ, ಆಮೇಲೆ ಕೋರ್ಟ್ ಮುಂದೆ, ನಗರಸಭೆ ಕೋರ್ಟ್ ಮುಂದೆ IAS ಆಫೀಸ್. ಇದಿಷ್ಟು ಉಮೇಶ್ ಮೇಟಿ ಅವರ ಮಾತಾಗಿರುವಂಥದ್ದು. ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.